ಲೋಕಾಯುಕ್ತ ಆಗಬೇಕು. ಅದು ಯಾವಾಗ ಲೋಕಾಯುಕ್ತ ಕನ್ವಿನ್ಸ್ ಆಗ್ತದೆ ಆವಾಗ ಈ ಮಾತಿಗೆ ಚರ್ಚೆ ಅವಶ್ಯಕ. ನನಗೆ ಭಾಳ ಆಶ್ಚರ್ಯ ಆಗಿದೆ ಏನು ಗೊತ್ತಾ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಬಂದು ಹೋದರು, ಮುಂದಿನ ಮುಖ್ಯಮಂತ್ರಿ ತಾನು ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಇತ್ತು, ಬೇರೆ ಬೇರೆ MLAಗಳು ಕೂಡ ಹೇಳ್ತಾ ಇದ್ರು. ಆದರೆ ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಇಂಥ ಗುರುತರ ಆರೋಪಗಳು ಬಂದಾಗ, ಸಾಧಾರಣವಾಗಿ ಎಲ್ಲ ಪಕ್ಷಗಳಲ್ಲಿ ಹೇಗಿರುತ್ತೆ ಅಂದರೆ, ಯಡಿಯೂರಪ್ಪನವರ ಕಾಲಾವಧಿಯಲ್ಲೂ ಕೂಡ ಅವರ ಮೇಲೆ ಆರೋಪಗಳು ಬಂದಾಗ ಅನಂತಕುಮಾರ್ ಅವರು ರೆಡಿಯಾಗಿದ್ದರು, ಯಾರು ಈಶ್ವರಪ್ಪನವರು ರೆಡಿಯಾಗಿದ್ದರು, ಡೈರೆಕ್ಟ್ಲಿ ನಾನೇ ಮುಖ್ಯಮಂತ್ರಿ ಅನ್ನೋಂಥ ರೀತಿಯಲ್ಲಿ ಅವರು ಲಾಬಿಗಳಾಗ್ತಾ ಇತ್ತು. ಬಟ್ ಏನು ನೀವು ಕೂಡ ಹೇಳ್ತಾ ಇದ್ರಿ, 5 DCM ಬೇಕು ಅಥವಾ ಇವರೇ ಮುಖ್ಯಮಂತ್ರಿಗಳಾಗಬೇಕು, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬಾರ್ದು, ಭಾಳ ದೊಡ್ಡ ಟಾರ್ಗೆಟ್ ಇದ್ದದ್ದು ನಿಮಗೂ ಕೂಡ ಒಂದು ರೀತಿಯಲ್ಲಿ ಡಿ ಕೆ ಅವರ ಬಗ್ಗೆ ಇತ್ತು. ಆದರೆ ಡಿ ಕೆ ಅವರೇ ಭಾಳ ಬಲವಾಗಿ, ನಿಮಗಿಂತಲೂ ಜಾಸ್ತಿ ಬಲವಾಗಿ ನಿಂತ್ಕೊಂಡ್ಬಿಟ್ರು ಆ ಸಂದರ್ಭದಲ್ಲಿ. ಅದು ಏನು ರಾಜಕೀಯ ಅದು? ಅಲ್ಲ, ಸ್ವಾಭಾವಿಕ. ಒಂದು ಪಕ್ಷದಲ್ಲಿದ್ದಾಗ ಅಲ್ಲ, ನೀವು ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಹೇಳಲಿಲ್ಲ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ ಅವರೇ ಆಗ್ತಾರೆ ಅಂತ ಅವ್ರು ಹೇಳ್ಬಿಟ್ರು, ನಾನು ಬಂಡೆ ಸ್ಟ್ರಾಂಗ್ ಆಗಿ ನಿಂತು ಬಿಡ್ತೀನಿ ಅಂತೇಳಿ. ನನಗೇನು ಅನಿಸ್ಬಿಡ್ತು ಅಂದರೆ, ಸತೀಶ್ ಜಾರಕಿಹೊಳಿ ಇವ್ರಿಗಿಂತ ಓವರ್ಟೇಕ್ ಮಾಡ್ಕೊಂಡ್ಬಿಟ್ರು ಡಿ ಕೆ ಶಿವಕುಮಾರ್ ಅಂತ. ಇಲ್ಲ, ಬಂಡೆ ಅಂದರೆ ಬಂಡೆ, ದೊಡ್ಡ ಬಂಡೆ ಇರ್ಬೋದು, ಚಿಕ್ಕದು ಇರ್ಬೋದು, ಇರ್ಬೋದು, ಎಲ್ಲ ಬಂಡೆನ. ಅದೇನು ಪ್ರಶ್ನೆ? ನೀವೇ ಬಂಡೆ? ಎಲ್ಲ ಬಂಡೆನ. ಸ್ಮಾಲ್ ಸೈಜ್ ಇರ್ಬೋದು, ಅವ್ರು ಬಿಗ್ ಸೈಜ್ ಇದ್ದಾರೆ ಅಷ್ಟೇ. ಎಲ್ಲ ಬಂಡೆನ, ಅದೇನು ಪ್ರಶ್ನೆ ಇಲ್ಲ. ಓಕೆ, ಒಂದು ಜೆನ್ಯೂನ್ ಪ್ರಶ್ನೆಗೆ ಬರ್ತೀನಿ ಸರ್. ನಿಮ್ಮ ನಾನು ಸಮುದಾಯದ ರೀತಿಯಲ್ಲಿ ಗುರುತಿಸೋದಿಲ್ಲ, ಆದರೆ ನೀವು ಸಮುದಾಯದಿಂದ ಬಂದ ಕಾರಣಕ್ಕಾಗಿ ನಾನು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ST ಸಮುದಾಯದಿಂದ ಬಂದಿದ್ದೀರಿ, 36 SC MLAಗಳಿದ್ದಾರೆ, 16 ST MLAಗಳಿದ್ದಾರೆ ಕರ್ನಾಟಕದಲ್ಲಿ. ವಾಲ್ಮೀಕಿ ನಿಗಮ ಹಗರಣ ಬಂದಾಗ ಆ ಸಮಾಜಕ್ಕೆ ಸೇರಿದವರು ಕೂಡ ನೀವು. ಆ 84 ಕೋಟಿ ST ಸಮುದಾಯಕ್ಕೆ ಸೇರಬೇಕಾದ ದುಡ್ಡು ಕಣ್ಣೆದುರಲ್ಲೇ ಆ ರೀತಿ ಆಗಿದೆ ಭ್ರಷ್ಟಾಚಾರ ಅನ್ನೋದನ್ನು CM ಸಿದ್ದರಾಮಯ್ಯನವರು ಸದನದಲ್ಲಿ ಹೇಳಿದರು. ಹೌದು, 84 ಕೋಟಿ ಆಗಿದೆ ಅಂತ. ಒಬ್ಬ ಸಮುದಾಯದ ನಾಯಕರಾಗಿ ನಿಮ್ಮ ಧ್ವನಿಯೇ ಇಲ್ಲ. ನಾನು ಹೇಳಿದ್ದೀನಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಂತ ನಾನು ಕೂಡ ಮುಂಚೆನೇ ಹೇಳಿದ್ದೆ. ಅದೊಂದು ಪಾಸಿಂಗ್ ಕಮೆಂಟ್ ಅಲ್ವಾ ಸತೀಶ್ ಜಾರಕಿಹೊಳಿ ಅವರೇ? ನೀವು ನಿಮ್ಮಂತ ನಾಯಕರಿಂದ ಅಷ್ಟೇ ನಾವು ನಿರೀಕ್ಷೆ ಮಾಡೋದು. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಏನಾಗಲ್ಲ. ಈಗ ಅವ್ರ ಶಿಕ್ಷೆ ಆಗಿದೆ ಅಲ್ಲ. ಈಗ ED ಅವರು ಶಿಕ್ಷೆ ಅರೆಸ್ಟ್ ಮಾಡಿದ್ದಾರೆ. ED ಅವರು ಬಂದ ಕಾರಣಕ್ಕಾಗಿ ಶಿಕ್ಷೆ ಅವ್ರದ್ದು FIR ಅಲ್ಲಿ ಬಂತು, ಏನು ಚಾರ್ಜ್ ಶೀಟಲ್ಲಿ. ನಿಮ್ಮ SIT ಮಾಡಿದಾಗ ನಾಗೇಂದ್ರನೂ ಇಲ್ಲ, ವಿಜಯಕುಮಾರು ಇಲ್ಲ. ಅದು ನಾಗೇಂದ್ರ ರೆಸಿಗ್ನೇಷನ್ನು ಸಾರ್ವಜನಿಕವಾಗಿ ಪ್ರತಿಪಕ್ಷ ಒತ್ತಡ ಹೆಚ್ಚಾದಾಗ ಗಿಫ್ಟ್ ಕಾರ್ಡ್ ಕೊಟ್ಟಂಗೆ ಅಲ್ಲಿ ರೆಸಿಗ್ನೇಷನ್ ತಗೊಂಡಿದ್ದಂತು. ಏನನ್ಸುತ್ತೆ ನಿಮಗೆ? ಆ ಸಮುದಾಯಕ್ಕೆ ನ್ಯಾಯ ದೊರಕಿಸುವಲ್ಲಿ ಇಲ್ಲೊಂದು ಕಡೆ ನೀವು ಹಿಂದೇಟ್ ಹಾಕಿದೆ ಅಂತ ಅನಿಸ್ತಾ ಇಲ್ವಾ? ನೋಡಿ, ಭಾಳಷ್ಟು ನೋಡಿದ್ವಿ ನಾವು. ರಾಜೀನಾಮೆಯನ್ನು ಫಸ್ಟ್ ಇಲ್ಲಿವರೆಗೆ ಯಾವುದೇ ಪಕ್ಷದವ್ರು ಕೊಟ್ಟೇ ಇಲ್ಲ. ಓಕೆ, ಚರ್ಚೆ ನೋಡೋಣ, ಚರ್ಚೆ ಮಾಡೋದು ಅಂದರೆ ಅಟ್ಲೀಸ್ಟ್ ಅವರಿಗೆ ಇನ್ವಾಲ್ವ್ಮೆಂಟ್ ಗೊತ್ತಾದ ಮ್ಯಾಗ ನಾವು ರಾಜಕೀಯ ತೊಗೊಳ್ಬೇಕಾಗ್ತದೆ. ಒಂದು ಸಾರಿ ಅನಾವಶ್ಯಕ ಬಲಿಪಶು ಮಾಡೋದು ಸರಿ ಆಗೋಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೇ ಸರ್ಕಾರದಲ್ಲಿ ವೇಟ್ ಮಾಡಿದಂತ ನೋಡಿದ್ವಿ ನಾವು. ಇಲ್ಲಿ 1 ವಾರ ವೇಟ್ ಮಾಡಿದ್ದಾರೆ. ನಂತರ ತನಿಖೆ ಹಂತದಲ್ಲಿ ಕೊಡಬೇಕಂದಾಗ ಅದನ್ನು ಕೊಟ್ಟಿದ್ದಾರೆ. ಅಷ್ಟರಾಗಿ ED ಅವರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿದ್ರು ಮತ್ತು ಅವ್ರ ರಾಜೀನಾಮೆ ಅನಿವಾರ್ಯ. ನಮಗೆ ಭಾಳ ಕುತೂಹಲ ಆಗಿದ್ದು, ಆಶ್ಚರ್ಯ ಆಗಿದ್ದು ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರಂಥ ರಾಜಕಾರಣಿ ತಮ್ಮ ಮಂತ್ರಿಮಂಡಲದಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಭ್ರಷ್ಟಾಚಾರದ ಆರೋಪದಲ್ಲಿ ಅವರ ಮೇಲೆ ಆರೋಪ ಬಂದಿದೆ ಅಂತ ಹೇಳುವಾಗ ಆತ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಏನು ಹೇಳ್ಬೋದು? ರಾಜೀನಾಮೆ ಇಟ್ಟು ಹೋಗಪ್ಪ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರು ನಾನು ಹೇಳ್ತಿರೋದು. ಸಿದ್ದರಾಮಯ್ಯನವರು ನಾಗೇಂದ್ರ ಅವರಿಂದ ಯಾವ ರೀತಿ ರಾಜೀನಾಮೆಯನ್ನು ಪಡ್ಕೊಂಡ್ರು ಅಂತಂದರೆ, ಅವರು ಅಲ್ಲಿ ಪಕ್ಕದಲ್ಲಿ DK ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ಸಗೀರ್ ಅಹ್ಮದ್ ಅಲ್ವಾ? ಹೌದೌದು, ಸಗೀರ್ ಅಹ್ಮದ್ ಇವರೆಲ್ಲ ಕೊಟ್ಟು ಸರ್ಟಿಫಿಕೇಟ್, ಬಾಲಕಲೋತ್ಸವದಲ್ಲಿ ಮಕ್ಕಳಿಗೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಆ ಥರ ಪಡಿತಾ ಇದ್ರು, ಆ ಥರ ತಗೋತಾ ಇದ್ರು ಎಲ್ಲ ಗ್ರೂಪ್ ಫೋಟೋ. ಆಗಲೇ ನಮಗನಿಸಿದ್ದು ಈ ದುಡ್ಡು ಪಾರ್ಟಿ ಫಂಡ್ಗೆ ಬಳಕೆಯಾಗಿದೆ, ರಾಜಕಾರಣಕ್ಕೆ ಬಳಕೆಯಾಗಿದೆ, ಬಳ್ಳಾರಿಗೆ ಬಳಕೆಯಾಗಿದೆ. ಆಮೇಲೆ ED ಕೂಡ ಅದನ್ನೇ ಹೇಳ್ತು. ಅದು ನಿಮ್ಗೆ ಗೊತ್ತಿರಲಿಲ್ವ? ಅದು ನೋಡಿ, ಅದು ಎನ್ಕ್ವೈರಿ ಆಗೋವರೆಗೆ ಈ ದುಡ್ಡು ಇಲ್ಲೇ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಮಿಸ್ಯೂಸ್ ಆಗಿದ್ದು ಮಾತ್ರ ಗೊತ್ತಿದೆ ಅಷ್ಟೇ. ಇದು ಹೈದರಾಬಾದಕ್ಕೆ ಹೋಗಿದೆ, ಬೇರೆ ಬೇರೆ ಸೊಸೈಟಿಗೆ ಹೋಗಿದೆ, ಬೇರೆ ಬೇರೆ ಬ್ಯಾಂಕ್ ಹೋಗಿರುತ್ತೆ. ED ತನಿಖೆ ಆದಮೇಲೆ ಅದು ಇದಕ್ಕೆ ಬಳಕೆ ಆಗಿದೆ, ಇಲ್ಲಿ ಹೋಗಿದೆ, ಅಲ್ಲಿಗಿದೆ ಅಂತ, ಲೋನಿಗೆ ಬಳಕೆ ಆಗಿದೆ, ಏನೋ ಪ್ರಾಪರ್ಟಿ ಪರ್ಚೇಸ್ ಮಾಡಿದಾರೆ ಅನ್ನೋದು ಹೊರಗೆ ಬಂದಿರುವಂಥ ವಿಚಾರ ನಿಜ. ಅಲ್ಲ ಸರ್, ಈಗ ST ಅಂದರೆ ನಿಮ್ಮ ಆ ಸಮುದಾಯದ ಹಣ ದುರ್ಬಳಕೆ ಆದ ಹಿನ್ನೆಲೆಯಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಅರೆಸ್ಟ್ ಆಗಿದ್ದಾರೆ. ಪ್ರಾಮಾಣಿಕವಾಗಿ ಹೇಳಿ, ಪಕ್ಷಕ್ಕೆ ಮತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ಅನ್ಯಾಯ ಜೊತೆಗೆ ಪಕ್ಷಕ್ಕೂ ಸರ್ಕಾರಕ್ಕೂ ಮುಜುಗರ ಆಯಿತು ಅಂತ ಅನಿಸ್ತಾ ಇಲ್ವಾ? ಆಗಿದಿಲ್ಲ, ಖಂಡಿತವಾಗಿ ಆಗಿದೆ. ನಾವು ಹೇಳಿದ್ದೀನಿ, ಈಗಾಗಲೇ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ. ನಮಗೆ ಇದರಿಂದ ಮುಜುಗರ ಆಗಿದೆ ಅಂತ 2 ತಿಂಗಳಿಂದ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಈಗ ಬೆಳಗಾವಿಯ ಸಾಹುಕಾರ ಯಾರು ಸರ್? ರಮೇಶ್ ಜಾರಕಿಹೊಳಿನ, ಸತೀಶ್ ಜಾರಕಿಹೊಳಿನ? ಈಗ ಸದ್ಯಕ್ಕೆ ಹೆಸರು ಅಷ್ಟೇ. ಅದು ಸಾಹುಕಾರ ನಮ್ಗಿಂತ ಭಾಳ ದೊಡ್ಡ ಸಾಹುಕಾರ ಇದ್ದಾರೆ. ಅದೊಂದು ನೇಮ್ ಅಷ್ಟೇ. ನೀವು ಬಂಡೆ ಅಂದರೆ ಲಾಂಗ್ ಬಂಡೆ, ಚಿಕ್ಕ ಬಂಡೆ, ದೊಡ್ಡ ಬಂಡೆ, ಹಂಗೆ ಅಷ್ಟೇ. ಅದೊಂದು ಬಂದು ಈಗ ಈ ಕಡೆ ಗೌಡ್ರು ಅಂತಾರೆ, ಕುಲಕರ್ಣಿ ಅಂತಾರೆ, ಸಾಹುಕಾರ ಅಂತಾರೆ, ಅಣ್ಣ ಅಂತಾರೆ, ಆ ಥರ ಬಂದದ್ದು ಅಷ್ಟೇ. ಅದು ಹಂಗೇನು ಶ್ರೀಮಂತಿಕೆ
ಇದನ್ನ ತೋರಿಸೋಲ್ಲ ಅದು. ಯಾಕಂದ್ರೆ ಆಯ್ತು, ರಾಜಕೀಯ ಸೋಲು ಗೆಲುವು ಬರೋಣ. ನಿಮ್ಮ ಮಗಳು ಗೆದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಸೋತ್ರು, ನಾವೇ ಸೋಲಿಸುವಂತ ನಿಮ್ಮ ವಿಚಾರ. ನಾನು ಹೇಳ್ತಾ ಇಲ್ಲ. ಹಾಗಿದ್ರೆ ಪ್ರಬಲರು ನೀವು ಅವರ ಅಂತ, ಗೆದ್ದವರು ಪ್ರಬಲರಲ್ವಾ? ಆಗ ಹೇಳ್ಬೋದ ನೀವು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗಿಂತ ನಾನು ಪ್ರಬಲ ಅಂತೇಳಿ? ನೋಡಿ, ಅದು ರಾಜಕಾರಣಿ ಯಾರ ಕೈಯಲ್ಲಿ ಸಿಗದೇ ಇರುವಂಥ ವಸ್ತು. ಅದನ್ನೇ ಆರ್ಟ್, ಅದೊಂದು ರಾಜಕಾರಣಿ ಮಾಡೋದೊಂದು ಆರ್ಟ್ ಇದೆ. ಸೊ ನೀವು ಅದನ್ನು ಹೆಂಗೆ ನೀವು ಹಿಡಿತೀರಾ ಅಥವಾ ಅದನ್ನ ಬಳಸ್ಕೋತೀರಾ, ಸೊ ಆಗ ನಿಮ್ಗೆ ಒಲಿತೈತೆ. ಸೊ ಅದಕ್ಕೆ ನೀವು ಭಾಳಷ್ಟು ಶ್ರಮ ವಹಿಸಬೇಕು. ಸೊ ರಾಜಕೀಯ ಅಂದರೆ ಅದೊಂದು ವಿಚಿತ್ರವಾದ ಸನ್ನಿವೇಶ. ಯಾವಾಗ ಯಾರ ಕಡೆ ಒಲವು ಆಗ್ತದೆ ಅಂತ ಹೇಳಲಿಕ್ಕಾಗೋಲ್ಲ. ಸೊ ಒಂದೇ ಜಿಲ್ಲೆಯಲ್ಲಿ ಒಬ್ಬರು ಸೋತಿದ್ದಾರೆ, ಒಬ್ಬರು ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ. ಸೊ ಭಾಳಷ್ಟು ಜನಕ್ಕೆ ಅನುಮಾನ ಇದೆ ಅದು ಈ ರೀತಿ ಆಗಿರ್ಬೋದಂತ. ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಸವದಿ ಅಲ್ಲಿ ಬೆಳಗಾವಿಯಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಇರಬೇಕಾ, BJPಗೆ ಹೋದರೆ ಬೆಸ್ಟಾ? ನಮ್ಮಲ್ಲಿ ಇದ್ದಾರೆ, ಇರಬೇಕಂತ ಬಯಸ್ತೀವಿ ನಾವು. ಯಾಕಂದರೆ ಇರಬೇಕು, ಅವರು ಒಬ್ರು ಗಟ್ಟಿಯಾಗಿದ್ದಾರೆ. ನಮ್ಮೊಂದು ಸಂಖ್ಯಾಬಲ ಪರ್ಮನೆಂಟಾಗಿ ಇರ್ತೈತೆ. ಅದು ಏನು ಯೂಸ್ ಆಗಿಲ್ಲ ಅಂತ ಸ್ವಲ್ಪ ಏನೋ ಆರೋಪ ಮಾಡಿದ್ರಿ ನೀವು ಅವತ್ತು. ಹೌದು, ಅವ್ರ ಕಾರ್ಯಕರ್ತರು ನಮ್ಮ ವಿರೋಧ ಮಾಡಿದಾರೆ ಅಂತ ಆರೋಪ ಮಾಡಿದ್ದು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಅವರು ಕಾರ್ಯಕರ್ತರು ವಿರೋಧ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಲಕ್ಷ್ಮಣ್ ಸವದಿ ಸಚಿವರಾಗಬೇಕು ಅಂತ ಪಕ್ಷಕ್ಕೆ ಬಂದಿದ್ರು ಅಂತ, ಅಂದರೆ ಸಚಿವರು ಆಗೋ ಸಂಬಂಧಪಟ್ಟಂತ ಕೂಡ ಬಯಕೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕೆ ಲಕ್ಷ್ಮಣ್ ಸವದಿ ಸಚಿವರು ಆಗಬಾರ್ದು? ನೋಡಿ, ಸಚಿವರು ಮಾಡೋದು ಬಿಡೋದು CM ಅಧ್ಯಕ್ಷರು ಹೈಕಮಾಂಡ್ ಇದೆ. ಸೊ ಅದನ್ನು ಅವರು ಮಾಡ್ತಾರೆ, ನಾವು ಮಾಡೋಲ್ಲ. ಪಕ್ಷದಲ್ಲಿ ನಡೀತಿರುವಂಥ ಒಂದಷ್ಟು ಬೆಳವಣಿಗೆಗಳು ಗಮನಿಸೋದಾದರೆ, ಪಕ್ಷದ ಒಳವರೆಗೂ ಎಲ್ಲವೂ ಕೂಡ ಗೊತ್ತಿದೆ. ನೀವು ಯಾವತ್ತೂ ಕೂಡ ನೀವು ಮನಸ್ಸಲ್ಲಿ ಒಂದು ಹೊರಗೊಂದು ಹೇಳುವಂಥ ವ್ಯಕ್ತಿ ಅಲ್ಲ, ಓಪನ್ ಆಗಿ ಹೇಳುವಂಥದ್ದು. ಮೂಢಾಗರಣ ಸೇರಿದಂತೆ ಪಕ್ಷದ ಮೇಲೆ ಬಂದಿದ್ದ ಒಂದಷ್ಟು ಬೆಳವಣಿಗೆಗಳು ನೋಡೋದಾದರೆ, ಪಕ್ಷದ ಒಳಗಡೆ ಒಂದಷ್ಟು ರಾಜಕಾರಣ ನಡೀತಾ ಇದೆ ಅನ್ಸಲ್ವಾ? ಸಿದ್ದರಾಮಯ್ಯ ವಿರುದ್ಧ ಇರ್ಬೋದು, ಅದರ ಸಂಬಂಧ ಒಂದಷ್ಟು ಬೆಳವಣಿಗೆಗಳು ಒಳ ಶತ್ರುಗಳು ಇರುತ್ತೆ, ಇತರ ಶತ್ರುಗಳು ಅಷ್ಟು ಇರ್ತಾರೆ ಅಂತ ಅನ್ಸಲ್ವಾ? ನೋಡಿ, ಸ್ವಾಭಾವಿಕವಾಗಿ ಅಂಥ ಸಂದರ್ಭ ಆಗ್ಬೇಕನ್ನೋರು ಭಾಳಷ್ಟು ಜನ ಇದ್ದೇ ಇರ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಅದು ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲಿದೆ. ಹಿಂದೆ ಯಡಿಯೂರಪ್ಪ ಇಳಿದ ತಕ್ಷಣ 4 ಜನ ರೆಡಿ ಆಗಿದ್ರು. ಹೌದು, 3 ಜನ ಕೊನೆವರೆಗೆ, ಇನ್ನೇನು 1 ಗಂಟೆವರೆಗೆ 3 ಜನ ರೆಡಿ ಇದ್ರು, ಅವರು ಒಬ್ಬರೇ ಆದರು. ಸೊ ಆ ರೀತಿ ಮನಸ್ಸು ಮಾಡಿದ್ರಲ್ಲಿ ಮಾಡೇ ಮಾಡ್ತಾರೆ. ಆದರೆ ಈಗ ಸಿದ್ದರಾಮಯ್ಯ ಅವರು ನಾವು ಯಾವುದೇ ಕಾಲಕ್ಕೆ ಬಿಟ್ಟು ಕೊಡೋಲ್ಲ, ಅವರೇ ಮುಖ್ಯಮಂತ್ರಿ ಒಂದು ಕಾರಣದ ಶಕ್ತಿ ಪಕ್ಷದಲ್ಲಿ ಇದೆ ಅಂತ ಅನ್ಸುತ್ತೆ. ಯಾವುದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಒಂದಷ್ಟು ಕಾರಣದ ಶಕ್ತಿಗಳು ಪಕ್ಷದ ಒಳಗಡೆ ಇದೆ ಅಂತ ಅನ್ಸುತ್ತಾ? ಇದ್ದೇ ಇರ್ತಾರೆ. ಹಳೆ ಎಲ್ಲ ಮದುವೆಯಲ್ಲಿ ಕೋಟು ಈಗೆಲ್ಲ ಹಾಕೊಂಡು ಕೂತಿರ್ತಾರೆ, ನಾನು ಆಗಬೇಕಂತ. ಸೊ ಅದು ಬಹುಶಃ ಕನಸು ಈಡೇರ. ಇದಕ್ಕೆ ಹೈಕಮಾಂಡ್ ಏನಾದರೂ ಕೂಡ ಬೆಂಬಲ ಕೊಟ್ಟರೆ, ಯಾವುದ್ರೆ ಈ ಒಂದು ಶಕ್ತಿಗಳಿಗೆ ಹೈಕಮಾಂಡ್ ಏನಾದ್ರು ಬೆಂಬಲ ಕೊಟ್ಟರೆ, ನೇರವಾಗಿ ಹೇಳೋದಾದ್ರೆ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಹೈಕಮಾಂಡ್ ಎಂಟ್ರಿಯಾಗಿ ಸಿದ್ದರಾಮಯ್ಯವ್ರನ್ನ ಇಳಿಸುವಂಥ ಸಂದರ್ಭ ಬರುತ್ತೆ ಅಂತ ನಿಮ್ಗೇನು ಅನ್ಸುತ್ತೆ? ಇಲ್ಲ, ನನಗೂ ಆ ಸಂದರ್ಭ ಸನ್ನಿವೇಶ ಬರೋಲ್ಲ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಂದ್ರೆ 28ರವರೆಗೂ ಇರ್ತಾರೆ. ಅಲ್ಲ, ಒಂದು ಏನಪ್ಪ ಅಂತಂದ್ರೆ, ಈ ಹಿಂದೆ ಕೂಡ ನೀವು ಅದು ಲೆಕ್ಕ ನಾನು ತುಂಬ ಹಾಕಿದ್ದೆ. 23 ಜನನ ಕರ್ಕೊಂಡು ಹೋಗ್ತೀರಿ ಮೈಸೂರಿಗೆ, ಆಮೇಲೆ ನಿಮ್ಮ ಹತ್ರ ಬಂದು ಕೇಳ್ತಾರೆ, ಏನು ಸರ್ ಟೂರ್ ಹೋಗಿದ್ರೆ? ಬಸ್ಸಲ್ಲಿ ಹೋಗಿದ್ವಪ್ಪ ನಾವು ಅಂತ. ಆಮೇಲೆ ಅದು 40 ಆಗತ್ತಂತೆ ಇತ್ತೀಚೆಗೆ. ಆಮೇಲೆ ಒಂದು ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ ಆಗತ್ತಂತೆ, ದುಬೈ ಕೂಡ ಹೋಗ್ತಾರೆ. ಆಮೇಲೆ ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಆಗತ್ತಂತೆ. ಅಂದರೆ ರಾಜಕೀಯ ಪಡಸಾಲೆಯಲ್ಲಿ ಏನು ಲೆಕ್ಕಾಚಾರ ಆಗತ್ತೆ ಅಂತಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ನಮ್ಮದು ಅಬ್ಜೆಕ್ಷನ್ ಇಲ್ಲ. ಸಿದ್ದರಾಮಯ್ಯನವರನ್ನ ಇಳಿಸಿ ನಮಗಲ್ಲದವರು ಮುಖ್ಯಮಂತ್ರಿ ಆದರೆ ನಮ್ಮ 40 ಬೇರೆ ಕಡೆ ಇಲ್ಲ. ಹಾಗಾಗ್ಲಿಕ್ಕೆ ಸಾಧ್ಯ. ನಾವು ಒಂದೇ ಪಕ್ಷದಲ್ಲಿ ಇದ್ದೀವಿ, ನಾವು ಕೂಡಿರ್ಬೋದು, ಮುಂದೆ ಇರ್ಬೋದು. ನಾವು ಕೂಡ್ತು ಅಂದ ತಕ್ಷಣ ಒಂದು ಸರ್ಕಾರದ ವಿರೋಧ ಮಾಡ್ತೀವಿ, ಪಕ್ಷದ ವಿರೋಧ ಮಾಡ್ತೀವಿ ಅಂತಲ್ಲ. ನಾವು ಒಟ್ಟಾಗಿದ್ದೀವಿ, ಅದೇನು ಪ್ರಶ್ನೆ ಇಲ್ಲ. ನಾವು ಒಟ್ಟಾಗಿದ್ದೀವಿ. ಸತೀಶ್ ಜಾರಕಿಹೊಳಿ ಅವರ ತಲೆ ಹೆಂಗೆ ಓಡುತ್ತೆ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನ ಯಾರಿಗೂ ಗೊತ್ತಿಲ್ಲ. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಯಾವ ಸಂದರ್ಭದಲ್ಲಿ ಯಾವ ದಾಳ ಉರುಳಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇವನ್ ರಮೇಶ್ ಜಾರಕಿಹೊಳಿ ಅವರು ಮತ್ತು ಅವ್ರ ಹತ್ರ ಕೇಳಿದ್ರು ಕೂಡ ಜಾಣ ಯಾರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅಂತ ಹೇಳೋದು. ಇಲ್ಲ, ರಾಜಕೀಯ ಅದು ಮಾಡ್ಲಿಕ್ಕೆ ಬದುಕಲಿಕ್ಕೆ ಆಗೋಲ್ಲ. ಓಕೆ, ಇದನ್ನ ನೆಗೆಟಿವ್ ತಗೊಂಡಿದ್ದನ್ನು ಪಾಸಿಟಿವ್ ತಗೊಳ್ಳೋದಾದ್ರೆ ಸತೀಶ್ ಜಾರಕಿಹೊಳಿ ಅವರೇ, ಅಂದರೆ ಬಲ ಬೆಂಬಲ ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದನ್ನು ಪಾಸಿಟಿವ್ ತೊಗೊಳೋದಾದರೆ ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ನಿಮ್ಮ ಭಾಗದಿರ್ಬೋದು ಅಥವಾ ನೀವು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿರ್ಬೋದು, ಈಗಲೂ ಕೂಡ 35-40 ಜನ ಶಾಸಕರಿದ್ದಾರೆ. ಅಥವಾ ಸತೀಶ್ ಜಾರಕಿಹೊಳಿ ಕರೆದ್ರೆ ಎಷ್ಟು ಜನ ಬರ್ತಾರೆ? ಇಲ್ಲ, ಹಾಗೆಲ್ಲ ಹೇಳಕ್ಕಾಗಲ್ಲ. ನೀವಂತ ಡಿವೈಡ್ ಮಾಡ್ಲಿಕ್ಕೆ ಕೊಡ್ತಾರೆ, ಹಂಗೆಲ್ಲ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ಒಂದೇ. ಒಂದು ಪ್ರಶ್ನೆ ಸರ್, ನೀವು PWD ಮಿನಿಸ್ಟರ್, ಲೋಕೋಪಯೋಗಿ ಸಚಿವ. ನಾನೊಂದು ಆರೋಪ ಮಾಡ್ತೇನೆ ನಿಮ್ಮ ಮೇಲೆ, ನೀವು ಬೆಂಗಳೂರಿಗೆ PWD ಮಿನಿಸ್ಟರ್ ಅಲ್ಲ, ನೀವು ಓನ್ಲಿ ಬೆಂಗಳೂರು ಹೊರತುಪಡಿಸಿ PWD ಮಿನಿಸ್ಟರ್. ಕರೆಕ್ಟ್, ಹತ್ರ ಹೌದು. ಯಾಕೆ? ಅಲ್ಲ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. BBMP ಓಕೆ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಬಟ್ ನೀವು ಹೇಳಿದ್ರಿ
ಈ ಟನಲ್ ಇದೆಯಲ್ಲ 50,000 ಕೋಟಿಯ ಟನಲ್